ಬಿಜೆಪಿಯಲ್ಲಿ ನಾನು ತೊಡಗಿಸಿಕೊಂಡೆ. ಹೇಗೋ ಬಿಜೆಪಿಯಲ್ಲಿ ನಾನು ಡಿ ವಿ ಸದಾನಂದ ಗೌಡರು ನನ್ನ ಬಾರಿ ಆತ್ಮೀಯರ ಗೆಳೆಯರಾಗಿದ್ದರು. ನಿಮ್ಮ ಗುರು ಅವರ ರಾಜಕೀಯದ್ದು? ನನ್ನ ರಾಜಕೀಯಕ್ಕೆ ನಾನು ಅವರ ಜೊತೆ ಇದ್ದೆ. ರಾಜಕೀಯದ ಗುರು ಅಂತ ನಾನು ಯಾರನ್ನು ನನಗೆ ಮಹಿಷಮರ್ದಿನಿ ಮತ್ತು ಮಾಲಿಂಗೇಶ್ವರ ಗಣಪತಿಯ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ರಾಜಕೀಯ ಗುರು ಆದ, ಬಟ್ ಅವ್ರ ಜೊತೆ ಭಾರಿ ಹತ್ತಿರದಿಂದ ಇದ್ದೆ. ಡಿ ವಿ ಸದಾನಂದ ಅವರು ಕೂಡ ಒಳ್ಳೆಯವರಿದ್ದಾರೆ. ನಾನು ಅವರ ಜೊತೆ ಇಷ್ಟು ವರ್ಷ ಇದ್ದರು, 20 ವರ್ಷ ಅವ್ರ ಜೊತೆ ಭಾರಿ ಹತ್ತಿರದಿಂದ ಇದೆ. ಅವ್ರಿಗೆ ಇವತ್ತಿನ ಕೂಡ ನನ್ನ ಹೆಸರಿನಿಂದ ಒಂದು ಪೈಸೆ ಡ್ಯಾಮೇಜ್ ಆಗದಾಗೆ ನೋಡ್ಕೊಂಡಿದ್ದೇನೆ. ಈಗ ಒಬ್ಬರ ಹತ್ತಿರ ಇರುವುದು ಒಂದು ಸಂಗತಿ, ಆದರೆ ಅವರಿಗೆ ನಮ್ಮಿಂದ ಡ್ಯಾಮೇಜ್ ಆಗದಾಗೆ ನೋಡ್ಕೊಳ್ಳೋದು ದಟ್ ಈಸ್ ಗ್ರೇಟ್ನೆಸ್. ಅವ್ರ ಹತ್ರನೂ ಕೂಡ ಒಂದು ದಿವಸ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವತ್ತಿನವರೆಗೆ ಬಂದಿಲ್ಲ. ನನ್ನಿಂದಾಗಿ ಅವರಿಗೆ ಯಾವುದೇ ಒಂದು ಕಪ್ಪೆ ಚುಕ್ಕೆ ಬರುವಂಥ ಕೆಲಸವನ್ನು ನಾನು ಇವತ್ತಿನವರೆಗೆ ಮಾಡಲಿಲ್ಲ. ಎಷ್ಟೋ ಜನ ಅದಕ್ಕೆ ವಿರೋಧವಾಗಿ ಹೇಳ್ತಾ ಇದ್ರು, ಇದು ಮಾಡ್ತಾ ಇದ್ರು, ಅವರನ್ನು ದೂರ ಹಾಕಿ ಇವರನ್ನು ಹತ್ತಿರ ಬನ್ನಿ, ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಅವರು ನಿಮ್ಮನ್ನು ಬೆಳೆಸಿದ್ದು ಅವರ ಬಿಸಿನೆಸ್, ಅವ್ರ ದುಡ್ಡು ನನ್ನ ಹತ್ರ 1,000 ಕೋಟಿ ಇದೆ. ಡಿ ವಿ ಸದಾನಂದ ಗೌಡರ ದುಡ್ಡು ನನ್ನ ಹತ್ರ 1,000 ಕೋಟಿ ಇದೆ ಅಂತ ಎಷ್ಟೋ ಜನ ಅವರಿಗೆ ಹೇಳ್ಕೊಳ್ತಾ ಇದ್ರು. 1,000 ಕೋಟಿ ಇದೆ ಅಂತ. ಅವರು ನಿಜವಾಗಿ ಈಸ್ ನಾಟ್ ಎ, ಜನ ಏನು ಬೇಕಿದ್ರೆ ಹೇಳಿ, ಈಸ್ ನಾಟ್ ಎ ಕರಪ್ಟ್, ಇಸ್ ಎ ಗುಡ್ ಮ್ಯಾನ್, ಈಸ್ ವೆರಿ ಡೌನ್ ಟು ಅರ್ತ್ ಮ್ಯಾನ್. ಈಗ ಅವರು ಬಿಜೆಪಿ, ನಾನು ಕಾಂಗ್ರೆಸ್, ಬೇರೇನು ವಿಚಾರ. ನನಗೆ ಅವರು ಏನು ಮಾಡಿಕೊಡ್ಲಿಲ್ಲ ಅಂತ ನನಗೇನು ನೋವಿಲ್ಲ. ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳೋದು, ನಿನಗೆ ಸದಾನಂದ ಗೌಡ್ರು ಏನು ಮಾಡಲಿಲ್ಲಲ್ಲ ಇಷ್ಟು ವರ್ಷ ಇದ್ದು, ನಿನಗೇನು ಎಮ್ ಎಲ್ ಸಿ ಕೊಟ್ರ, ನೀವು ಯಾಕೆ ಮರೆ ಅವಳ ಜೊತೆ ಹೋಗೋದು, ಎಷ್ಟೋ ಜನ ಹೇಳೋದು. ನಾನು ಯಾವತ್ತದನ್ನು ತಲೆಗೊಡಿಸಿಲ್ಲ. ಅವರಿಗೆ ನನ್ನ ಬಗ್ಗೆ ಹೇಳ್ತಿದ್ರು, ಅವ್ರನ್ನ ಹತ್ತಿರ ಯಾಕೆ ಸಿಕ್ಕೊಡ್ದು ಹಾಗೆ ಹೀಗೆ ಅಂತ. ನಾನು ಯಾವತ್ತು ಅವರಿಗೆ ಕಪ್ಪು ಚುಕ್ಕಿ ಬರುವಂತ ಬೇಡದ ಕೆಲಸದಲ್ಲಿ ಇವತ್ತಿನವರೆಗೆ ಇನ್ವಾಲ್ವ್ಮೆಂಟ್ ಆಗಲಿಲ್ಲ. ಯಾವುದೇ ಕಪ್ಪು ಚುಕ್ಕಿ ಕೆಲಸಗಳು ಮಾಡಲಿಲ್ಲ. ಅವರ ರಿಲೇಶನ್ಶಿಪ್ ಹಾಗೇನೇ ಇದೆ. ಅವರ ಪವರ್ ನೀವು ಯೂಸ್ ಮಾಡಲೇ ಇಲ್ಲ. ಅವರು ಖಂಡಿತ ಮಿಸ್ಯೂಸ್ ಮಾಡಲಿಲ್ಲ. ಇವತ್ತು ಆ ಗೌರವ ಅವ್ರ ಹತ್ರ ಇದೆ. ಈಗಲೂ ಗೌರವ ಅವ್ರ ಹತ್ರ ಇದೆ. ಈಗಲೂ ನಾವು ಒಂದು ಪ್ರಾಜೆಕ್ಟಲ್ಲಿ ನಾವು ಪಾರ್ಟ್ನರ್ಸ್. ನಮ್ಮ 2-3 ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಇತ್ತು, ಅದನ್ನೆಲ್ಲ ಬೇರೆ ಬೇರೆ ಮಾಡ್ಕೊಂಡಿದ್ವಿ. ಒಂದು ಬಿಸ್ನೆಸ್ಸಲ್ಲಿ ನಮ್ಮ ಫ್ರೆಂಡ್ಶಿಪ್ಗಾಗಿ ಒಂದು ಜಾಗ ನಾವು ಪಾರ್ಟ್ನರ್ಶಿಪ್ ಇದೆ, ಬೇರೆ ಯಾವುದಿಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ನಮ್ಮ ಒಳಗೆ ಯಾವುದೇ ಡಿಫರೆನ್ಸ್ ಆಫ್ ಒಪಿನಿಯನ್ ಇಲ್ಲ.